ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಸೊಸೈಟಿ ಹಗರಣದ ತನಿಖೆ ತೀವ್ರವಾಗಿ ನಡೀತಾ ಇದೆ. ಈ ಬಗ್ಗೆ ಒಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಒಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಸೊಸೈಟಿ ಹಗರಣ ಯಾವುದು ಮತ್ತೆ ಎಷ್ಟು ಕೋಟಿ ವಂಚನೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಏನು ನಗರದಲ್ಲಿ EPFO ಕೋಆಪರೇಟಿವ್ ಸೊಸೈಟಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದೆ. ಈ ಒಂದು ಸೊಸೈಟಿಯಲ್ಲಿ ಸುಮಾರು 70 ಕೋಟಿ ಹಣ ಅವ್ಯವಹಾರ ಆಗಿದೆ ಅಂತೇಳಿ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು, ಪೊಲೀಸರು ಏನು ಸೊಸೈಟಿಯ CEO ಆಗಿರುವಂತ ಓರ್ವ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಮತ್ತೊಬ್ಬ ಮಹಿಳೆ ಲಕ್ಷ್ಮಿ ಎಂಬಾಕೆಯನ್ನು ಕೂಡ ಈಗ ಪೊಲೀಸರು ಬಂಧಿಸಿ ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಏನು ಈ ಒಂದು ಸೊಸೈಟಿಯ CEO ಗೋಪಿನಾಥ್ ಎಂಬಾತನನ್ನ ಈಗಾಗಲೇ ಪೊಲೀಸರು ಬಂಧಿಸಿ ಒಂದು ವಿಚಾರಣೆಯನ್ನು ಕೂಡ ಮಾಡಿದಾಗ, ಈ ಒಂದು ಹಗರಣದಲ್ಲಿ ಸುಮಾರು 70 ಕೋಟಿಯಷ್ಟು ಒಂದು ಅವ್ಯವಹಾರ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಆದ್ರಿಂದ ಕಬ್ಬನ್ ಪಾರ್ಕ್ ಪೊಲೀಸರು ಈ ಬಗ್ಗೆ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಈ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಪ್ರಮುಖ ಆರೋಪಿ ಅಕೌಂಟೆಂಟ್ ಜಗದೀಶ್ ಅನ್ನುವಂಥ ಹೆಸರು ಕೂಡ ಈಗ ಗೊತ್ತಾಗಿದ್ದು, ಈಗ ಆತನನ್ನ ಪತ್ತೆ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಕಳೆದ 3-4 ದಿನಗಳಿಂದಲೂ ಕೂಡ ಶೋಧವನ್ನು ಮಾಡ್ತಾ ಇದ್ದಾರೆ. ಆದರೆ ಜಗದೀಶ್ ಇದುವರೆಗೂ ಕೂಡ ಪೊಲೀಸರ ಕಣ್ ತಪ್ಪಿಸಿ ಇನ್ನೂ ಕೂಡ ನಾಪತ್ತೆ ಆಗಿರುವಂಥದ್ದು. ಏನು ಈಗಾಗಲೇ ಬಂಧಿತಳಾಗಿರುವಂತಹ ಆರೋಪಿ ಲಕ್ಷ್ಮಿ ಎಂಬಾಕೆ ಏನಿದ್ದಾಳೆ, ಆಕೆಯ ಗಂಡನೇ ಈ ಒಂದು ಜಗದೀಶ್ ಕೂಡ ಆಗಿದ್ದು, ಆತ ಏನು ಸೊಸೈಟಿಯಲ್ಲಿ ಒಂದು ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆತ ಈ ಒಂದು ಏನು ಸೊಸೈಟಿ ಹಗರಣದ ಒಂದು ಪ್ರಮುಖ ಆರೋಪಿ ಅಂತ ಕೂಡ ಹೇಳಲಾಗ್ತಾ ಇದ್ದು, ಈ ಒಂದು 70 ಕೋಟಿ ಹಗರಣದ ಕಿಂಗ್ ಪಿನ್ ಅಂತಾನು ಕೂಡ ಹೇಳಲಾಗ್ತಿದೆ. ಈ ಆತ ಕೊಟ್ಟಂತ ಒಂದು ಕುಮ್ಮಕ್ಕಿನ ಆಧಾರದ ಮೇಲೆ ಈ ಒಂದು ಅವ್ಯವಹಾರ ಕೂಡ ಹೆಚ್ಚಾಗಿರುವಂತದ್ದು ಕೂಡ ಕಂಡು ಬಂದಿದೆ. ಅದರಿಂದ ಆತ ಅಲ್ಲಿ ಮಾಡಿದಂತ ಒಂದು ಅವ್ಯವಹಾರದ ಒಂದು ಹಣಕಾಸು ಏನಿದೆ, ಆ ಒಂದು ಹಣಕಾಸನ್ನ ಏನು ಲಕ್ಷ್ಮಿ ಹೆಸರಿನಲ್ಲಿ ಒಂದು ಖಾತೆಗಳನ್ನು ಕೂಡ ಒಂದು ಮಾಡಿಕೊಂಡು ಅದಕ್ಕೆ ಕೂಡ ಹಣವನ್ನು ಕೂಡ ವರ್ಗಾವಣೆ ಮಾಡ್ಕೊಂಡಿದ್ದ ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಸದ್ಯ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಏನು ಜಗದೀಶ್ ಮನೆ ಮೇಲೆ ಒಂದು ದಾಳಿಯನ್ನು ಮಾಡಿ ಅಲ್ಲಿದ್ದಂಥ ಒಂದು ಏನು ದಾಖಲೆ ಪತ್ರಗಳಿರ್ಬೋದು ಮತ್ತೆ ಏನು ಚಿನ್ನಾಭರಣ ಕೂಡ ಈಗ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಏನು EPFO ಏನು ನೌಕರರು ಏನಿದ್ರೆ ಅವರೇ ಈ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಕಟ್ಕೊಂಡು ತಮಗೆ ಬರುವಂಥ ಸಂಬಳದಲ್ಲಿ ಏನು ಈ ಒಂದು ಸೊಸೈಟಿಯಲ್ಲಿ ಹಣವನ್ನು ತೊಡಗಿಸಿ ಅದನ್ನ ಮುಂದಿನ ತಮ್ಮ ಭವಿಷ್ಯಕ್ಕೋಸ್ಕರ ಏನಾದರೂ ಯೂಸ್ ಆಗುತ್ತೆ, ಮತ್ತೆ ಏನು ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಇರ್ಬೋದು ಮತ್ತೆ ಏನಾದರೂ ಕೆಲಸ ಕಾರ್ಯಗಳಿಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸೊಸೈಟಿಯಲ್ಲಿ ಅವರು ಹಣವನ್ನು ಕೂಡ ತೊಡಗಿಸ್ತಾ ಇದ್ರು. ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನು ತೊಡಗಿಸಿ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಪ್ರತಿಯೊಬ್ಬ ನೌಕರರು ಕೂಡ ಅಲ್ಲಿ ಕಟ್ಟಿ ಅದನ್ನ ತಮ್ಮ ಭವಿಷ್ಯಕ್ಕೋಸ್ಕರ ಏನಾದರೂ ಏನು ಭದ್ರತೆಗೋಸ್ಕರ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ಒಂದು ಡೆವಲಪ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆದರೆ ಇದನ್ನ ಏನು ಸುಸ್ತಿದಾರರು ಕಟ್ತಾ ಇದ್ದಂಥ ಹಣವನ್ನ ನೇರವಾಗಿ ಈ ಮೂವರು ಆರೋಪಿಗಳು ಇದನ್ನ ತಮ್ಮ ಒಂದು ಸ್ವಂತಕ್ಕೋಸ್ಕರ ಬಳಸ್ಕೊಂಡು ಅದನ್ನ ಬೇರೆ ಕಡೆಗೆ ವರ್ಗಾವಣೆ ಕೂಡ ಮಾಡ್ಕೊಂಡಿದ್ರು ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಅದರಿಂದ ಈ ಒಂದು ಸೊಸೈಟಿಯಿಂದ ಸುಮಾರು 70 ಕೋಟಿಯಷ್ಟು ಹಣ ಕೂಡ ಅವ್ಯವಹಾರ ಆಗಿದೆ ಅನ್ನೋದು ವಿಚಾರ ಈಗ ಬೆಳಕಿಗೆ ಬಂದ ಬಳಿಕ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಕೆಲವು ಏನು ಹಣ ಕಟ್ಟಿದಂಥ ಜನ ಏನಿದ್ರೆ ಅವರು ಈ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲು ಮಾಡ್ತಾರೆ. ನಂತರ ಕೇಸ್ ದಾಖಲಾಗಿ ತನಿಖೆಯನ್ನು ಕೂಡ ನಡೀತಾ ಇದೆ. ಸದ್ಯ ಇದು ದೊಡ್ಡ ಮಟ್ಟದ ಒಂದು ಅವ್ಯವಹಾರ ಆಗಿರೋದ್ರಿಂದ ಈಗ ಈ ಒಂದು ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಮತ್ತೆ ಎಷ್ಟೆಲ್ಲ ಒಂದು ಹಣಕಾಸು ಅವ್ಯವಹಾರ ಆಗಿದೆ ಮತ್ತೆ ಎಷ್ಟು ಜನಕ್ಕೆ ಈ ಒಂದು ಅವ್ಯವಹಾರದಲ್ಲಿ ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದು ರಿಪೋರ್ಟ್ ಕೂಡ ತಯಾರಾಗಿದೆ. ನಂತರ ಇದ್ರ ಬಗ್ಗೆ ಈಗ DGP ಅವರು ಕೂಡ ಒಂದು ಏನು ಈ ಒಂದು ಕೇಸ್ ಫೈಲ್ ಅನ್ನು ಪರಿಗಣನೆ ಮಾಡಿ ಈಗ ಅದನ್ನ CID ತನಿಖೆಗೂ ಕೂಡ ಈಗ ವರ್ಗಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಸುಮಾರು 70 ಕೋಟಿಯಷ್ಟು ಅವ್ಯವಹಾರ ಆಗಿರೋದ್ರಿಂದ ಇದು ದೊಡ್ಡ ಮಟ್ಟದ ಒಂದು ಅವ್ಯವಹಾರ ಪ್ರಕರಣ ಕೂಡ ಆಗುತ್ತೆ. ಅದರಿಂದ ಇಷ್ಟು ದೊಡ್ಡ ಮಟ್ಟದ ಒಂದು ತನಿಖೆಯನ್ನ CID ಮುಖಾಂತರ ಮಾಡಿಸಬೇಕು ಅಂತೇಳಿ ಈಗ ಕೂಡ ಏನು ಪೊಲೀಸ್ ಅಧಿಕಾರಿಗಳು ಚಿಂತನೆಯನ್ನ ಮಾಡಿ ಈಗ ಆ ಒಂದು ಪ್ರಕರಣವನ್ನ CID ತನಿಖೆಗೆ ಈಗ ಏನು ಒಳಪಡಿಸಿದ್ದು, ಬಹುತೇಕ ಸೋಮವಾರ ಈ ಒಂದು ಪ್ರಕರಣದ ಎಲ್ಲ ಕೇಸ್ ಫೈಲ್ಗಳು ಕೂಡ CIDಗೆ ವರ್ಗಾವಣೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ನಗರದಲ್ಲಿ ಸಾಕಷ್ಟು ಒಂದು ಅವ್ಯವಹಾರ ಪ್ರಕರಣಗಳು ಮತ್ತೆ ಸೊಸೈಟಿಗಳಲ್ಲಿ ಒಂದು ಅವ್ಯವಹಾರ ಉಂಟಾಗಿ CID ತನಿಖೆ ಕೂಡ ನಡೀತಾ ಇದೆ. ಮತ್ತೆ ಅದರಲ್ಲಿ ಸುಮಾರು ಮಂದಿಗೆ ಒಂದು ಮೋಸ ಕೂಡ ಆಗಿರುವಂತಹ ಪ್ರಕರಣಗಳು ಕೂಡ ಇತ್ತೀಚೆಗೆ ಬೆಳಕಿಗೆ ಬಂದಿರುವಂಥದ್ದು. ಈಗ ಅದೇ ರೀತಿಯಾಗಿ ಈಗ EPFO ಕೋಆಪರೇಟಿವ್ ಸೊಸೈಟಿ ಏನಿದೆ, ಈ ಒಂದು ಸೊಸೈಟಿಯ ಒಂದು ಏನು ಹಗರಣ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಒಂದು ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರ ಮತ್ತೆ ಇದರ ಹಣಕಾಸು ವ್ಯವಹಾರಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ವ್ಯಾಪಕವಾಗಿ ಹರಡಿರೋದು ಕೂಡ ಕಂಡು ಬರ್ತಾ ಇದೆ. ಆದ್ದರಿಂದ ಈ ಒಂದು ಪ್ರಕರಣವನ್ನ ತೀವ್ರವಾಗಿ ತನಿಖೆ
ಮಾಡಬೇಕು, ಮತ್ತು ಇಲ್ಲಿ ಆಗಿರುವಂಥ ಹಣಕಾಸನ್ನು ಜಪ್ತಿ ಮಾಡಬೇಕು, ಮತ್ತು ಯಾರ್ಯಾರು ಜನರಿಗೆ ಮೋಸ ಆಗಿದೆ ಅವ್ರಿಗೆ ಏನಾದರೂ ಜಪ್ತಿ ಮಾಡಿದಂಥ ಒಂದು ಹಣದಿಂದಾಗಿ ಅವ್ರಿಗೆ ಏನಾದರೂ ರಿಟರ್ನ್ಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸುದೀರ್ಘವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಆ ಸಲುವಾಗಿ ಈ ಒಂದು ಪ್ರಕರಣವನ್ನು CID ತನಿಖೆಗೆ ಒಳಪಡಿಸಿ ಅಲ್ಲಿ ಏನು ಆರೋಪಿಗಳು ಏನೆಲ್ಲ ಒಂದು ಈ ಒಂದು 70 ಕೋಟಿ ಹಣ ಅವ್ಯವಹಾರ ಮಾಡಿದರೆ ಅದರಿಂದ ಅವರು ಏನೆಲ್ಲ ಒಂದು ಬೆನಿಫಿಟ್ ಮಾಡ್ಕೊಂಡಿದ್ರೆ ಅದನ್ನು ಜಪ್ತಿ ಮಾಡಬೇಕಾಗುತ್ತೆ. ಮತ್ತೆ ಅದನ್ನು ಮುಟ್ಟುಗೋಲು ಹಾಕಿಕೊಂಡು ಸರ್ಕಾರ ಅದನ್ನು ತನ್ನ ಸುಪರ್ದಿಗೂ ಕೂಡ ಪಡ್ಕೊಳ್ಬೇಕಾಗುತ್ತೆ. ಆ ಬಳಿಕ ಕೋರ್ಟ್ನ ಒಂದು ನಿರ್ದೇಶನದ ಮೇರೆಗೆ ಅದನ್ನು ಏನು ಸುಸ್ತಿದಾರರಿಗೆ ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆ ಇರ್ಬೋದು, ಮತ್ತು ಕಾನೂನು ರೀತಿ ಅವ್ರಿಗೆ ಏನಾದರೂ ಇದರಿಂದ ಪರಿಹಾರ ಸಿಗ್ಬೋದು ಅನ್ನೋ ಒಂದು ರೀತಿಯಲ್ಲಿ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಆ ಸಲುವಾಗಿ ಈ ಒಂದು ಪ್ರಕರಣವನ್ನು CID ತನಿಖೆಗೂ ಕೂಡ ಈಗ ಒಳಪಡಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು CEO ಆಗಿದ್ದಂಥ ಗೋಪಿನಾಥ್ ಮತ್ತು ಜಗದೀಶ್ ಆತನ ಪತ್ನಿಯಾಗಿರುವಂಥ ಲಕ್ಷ್ಮಿಯನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಅದರ ಪ್ರಮುಖ ಆರೋಪಿ ಜಗದೀಶ್ ಇನ್ನೂ ಕೂಡ ನಾಪತ್ತೆ ಆಗಿರೋದ್ರಿಂದ ಆತನನ್ನು ಪತ್ತೆ ಮಾಡೋದಕ್ಕೆ ಕೂಡ ಪೊಲೀಸರು ತೀವ್ರ ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಡುವೆ ಆತನನ್ನು ಪತ್ತೆ ಮಾಡುವಂಥ ಸಲುವಾಗಿ ಲುಕೌಟ್ ನೋಟಿಸನ್ನು ಕೂಡ ಹೊರಡಿಸೋದಕ್ಕೆ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಮುಂದಾಗಿದ್ದು ಬಹುತೇಕ ಇನ್ನು 2 ದಿನದಲ್ಲಿ ಲುಕೌಟ್ ನೋಟಿಸನ್ನು ಕೂಡ ಜಾರಿ ಮಾಡಿ ಆರೋಪಿ ಎಲ್ಲೇ ಕಂಡು ಬಂದರೂ ಕೂಡ ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಒಂದು ಏನು ಲುಕೌಟ್ ನೋಟಿಸ್ ಅನ್ನು ಕೂಡ ಹೊರಡಿಸೋದಕ್ಕೆ ಈಗ ಪೊಲೀಸ್ ಇಲಾಖೆಯಿಂದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಸುಮಾರು 70 ಕೋಟಿಯಷ್ಟು ಅವ್ಯವಹಾರ ಪ್ರಕರಣ ಇದಾಗಿರೋದ್ರಿಂದ ಏನು ಇದೊಂದು ದೊಡ್ಡ ಮಟ್ಟದ ಒಂದು ಆರ್ಥಿಕ ಅಪರಾಧ ಕೇಸ್ ಕೂಡ ಆಗುತ್ತೆ. ಆ ಸಲುವಾಗಿ ಆರೋಪಿ ಬೆಂಗಳೂರು ಅಥವಾ ರಾಜ್ಯ ಅಥವಾ ಬೇರೆ ಕಡೆ ಎಲ್ಲಾದರೂ ತಲೆಮರೆಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ, ಅಥವಾ ಹೊರದೇಶಕ್ಕೂ ಕೂಡ ಹೋಗುವಂಥ ಚಾನ್ಸಸ್ ಇರೋದ್ರಿಂದ ಆದಷ್ಟು ಬೇಗ ಆತನನ್ನ ವಶಕ್ಕೆ ಪಡಿಬೇಕು. ಮತ್ತೆ ಆತನ ಮಾಹಿತಿ ಎಲ್ಲೇ ಕೂಡ ಕಂಡು ಬಂದಲ್ಲೂ ಕೂಡ ಕೂಡಲೇ ಕಬ್ಬನ್ ಪಾರ್ಕ್ ಪೊಲೀಸರು ಇರ್ಬೋದು ಅಥವಾ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡುವಂತೆ ಒಂದು ಮನವಿಯನ್ನು ಮಾಡುವಂಥ ಸಲುವಾಗಿ ಈ ಒಂದು ಲುಕೌಟ್ ನೋಟಿಸ್ ಅನ್ನು ಕೂಡ ಹೊರಡಿಸೋದಕ್ಕೆ ಈಗ ಪೊಲೀಸ್ ಇಲಾಖೆಯವರು ಮುಂದಾಗ್ತಾ ಇದ್ದಾರೆ. ಇನ್ನು ಉಳಿದಂತೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಕೆಲವು ಆರೋಪಿಗಳು ಭಾಗಿಯಾಗಿದ್ದು ಅವರ ಬಗ್ಗೆ ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ತನಿಖೆ ನಡೀತಾ ಇದೆ. ಯಾಕಂದ್ರೆ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಮತ್ತೆ ಅವರು ಯಾವ ರೀತಿ ಈ ಒಂದು ಅಕ್ರಮ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಅವರು ಇದ್ರ ಬಗ್ಗೆ ಸೂಕ್ತ ಮಾಹಿತಿಗಳನ್ನು ಕೂಡ ಕೊಡ್ತಾ ಇಲ್ಲ ಅನ್ನೋ ಒಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದ್ದು, ಆದರೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿ ಈ ಒಂದು ತನಿಖೆಯನ್ನು ಮುಂದುವರಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಪ್ರಮುಖ ಆರೋಪಿ ಜಗದೀಶ್ ಸಿಗಬೇಕಾಗುತ್ತೆ. ಆತ ಪತ್ತೆಯಾದ ನಂತರ ಈ ಒಂದು ಪ್ರಕರಣ ಯಾವ ರೀತಿ ನಡೆಯಿತು ಮತ್ತೆ ಏನೆಲ್ಲ ಒಂದು ಅವ್ಯವಹಾರಗಳಾಗಿದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಪೊಲೀಸ್ ಇಲಾಖೆ ಕೈ ಸೇರುತ್ತೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.